ಈ ತುರ್ತು ನಿಧಿ, ಈ ಸೀಕ್ರೆಟ್ ಫಂಡ್ ಅಂಡ್ ಎಮರ್ಜೆನ್ಸಿ ಫಂಡ್ ಏನಂತ ಕರಿತೀವಲ್ಲ ನಾವು, ಕರೆಕ್ಟ್. ಅದೆಷ್ಟು ಇಂಪಾರ್ಟೆಂಟ್ ಅಂತ. ಈಗ ನಮ್ 4 ವರ್ಷದ ಹಿಂದೆ ನಮಗ್ ಬಂದಿದ್ ಕೊರೋನಾನೇ ಪಾಠ ಕಲ್ಸೋಗಿದೆ. ನಾಳೆ ಏನು ಅನ್ನೋ ಯೋಚನೆನೇ ಇರಲಿಲ್ಲ. ಇವತ್ತಿಗೆ ದುಡ್ಡು ಬರ್ತಾ ಇತ್ತು, ಬದುಕ್ತಾ ಇತ್ತು. ಬಟ್ ಅಂಥ ವರ್ಗಗಳಿಗೆ ನಾನು ಯಾವಾಗಲೂ ಹೇಳೋದು, ಸೊ ನೀವೊಂದಷ್ಟು ಎಮರ್ಜೆನ್ಸಿ ಫಂಡ್ಗಳನ್ನ ಇಟ್ಕೋಬೇಕು. ಸ್ಟಾಕ್ ಮಾರ್ಕೆಟ್ಗೆ ಹೋಗೋರು ಯಾವ ರೀತಿಯ ಸ್ಟಡಿ ಮಾಡಬೇಕು, ಎಂಥವ್ರು ಹೋಗ್ಬೇಕು ಅಂತ? ನೀವು ಪ್ರತಿದಿನ 1000 ರೂಪಾಯಿ ಗಳಿಸ್ಬೋದು, ತಿಂಗಳಿಗೆ 1 ಲಕ್ಷ ಮಾಡಿದೆ, ಯಾವುದು ಸತ್ಯ ಅಲ್ಲ. ಅಷ್ಟು ಈಸಿನೂ ಇಲ್ಲ. ಸೊ ಇಲ್ಲ, ಟ್ರೇಡಿಂಗಲ್ಲಿ ಅಷ್ಟು ಈಸಿ ಇಲ್ಲ. ನಾವು ಶ್ರೀಮಂತರಾಗಬೇಕು ಅಥವಾ ಶ್ರೀಮಂತರು ಪಟ್ಟಿಗೆ ಸೇರಬೇಕು ಅಂದರೆ ಹೂಡಿಕೆ ಮಾಡಲೇಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಲೇಬೇಕು. ನಾನು ಭಾಳಷ್ಟು ವಿಡಿಯೋದಲ್ಲಿ ನೋಡಿದ್ದೀನಿ, ಸುಧಾಮೂರ್ತಿ ಅವ್ರು ಮಾತಾಡ್ತಿರ್ತಾರೆ, ಇನ್ಫೋಸಿಸ್ ಸುಧಾಮೂರ್ತಿ ಅವರು ಒಂದಷ್ಟು ಜನಲ್ಲ ಈ ಎಮರ್ಜೆನ್ಸಿ ಫಂಡ್ ತುರ್ತು ನಿಧಿಯನ್ನ ಬಳಸ್ಕೊಂಡು ಬಿಸ್ನೆಸ್ ಕಂಟ್ರಿ ಆದವರು ಬಹಳ ಚೆನ್ನಾಗಿದ್ದಾರೆ, ಕಷ್ಟ ಸಮಯನ ಪಾಸ್ ಮಾಡಿದ್ರು ಬಹಳ ಚೆನ್ನಾಗಿದ್ದಾರೆ. ಸೊ ಒಬ್ಬ ವ್ಯಕ್ತಿಗೆ ಈ ತುರ್ತು ನಿಧಿ, ಈ ಸೀಕ್ರೆಟ್ ಫಂಡ್ ಅಂಡ್ ಎಮರ್ಜೆನ್ಸಿ ಫಂಡ್ ಏನಂತ ಕರಿತೀವಲ್ಲ ನಾವು, ಕರೆಕ್ಟ್, ಅದೆಷ್ಟು ಇಂಪಾರ್ಟೆಂಟ್ ಅಂತ? ಎಮರ್ಜೆನ್ಸಿ ಫಂಡ್ ಈ ಬೇಸಿಕ್ ಫಾರ್ಮುಲಾ ಅಂತ ಏನ್ ಹೇಳಿದೆ, ಪ್ರಿನ್ಸಿಪಲ್ಸ್, ಈ ಫಿನಾನ್ಷಿಯಲ್ ಪ್ರಿನ್ಸಿಪಲ್ಸ್ ಅಲ್ಲಿ ಬಹು ಮುಖ್ಯ ಪಾತ್ರ ಅದು. ಈ ಇನ್ಸೂರೆನ್ಸ್, ಲೈಫ್ ಇನ್ಸೂರೆನ್ಸ್, ಟರ್ಮ್ ಇನ್ಸೂರೆನ್ಸ್ ಹೇಗೆ ಹೇಳ್ತಾ ಬಂದು, ಹಾಗೆ ಎಮರ್ಜೆನ್ಸಿ ಫಂಡ್ ಅನ್ನೋದು ಈಗ ಜನಕ್ಕೆ ಅದೊಂದು ಕಾನ್ಸೆಪ್ಟ್, ಹೊಸ ಕಾನ್ಸೆಪ್ಟ್ ಅನಿಸುತ್ತೆ. ಬಟ್ ಬಹಳ ಹಿಂದೆ ಹೋದ್ರೆ ನಮ್ಮ ಅಮ್ಮದಿರೆಲ್ಲ ಅದೇ ಮಾಡ್ತಾ ಬರ್ತಿದ್ರು, ಬಟ್ ಇಂಡೈರೆಕ್ಟ್ಲಿ ಮಾಡ್ತಿದ್ರು. ಅಂದ್ರೆ ಮನೆ ನಡ್ಸೋಕೆ ವ್ಯವಹಾರಿಕವಾಗಿ ಡಬ್ದಲ್ಲಿ ಇಟ್ಟಿರೋದು, ಹಾಸಿಗೆ ಕೆಳಗಡೆ ಇಟ್ಟಿರೋದು, ಬೀರುಲ್ ಎಲ್ಲೋ ಒಂದ್ ಕಡೆ ಇಟ್ಟಿರೋದು, ಇದೆಲ್ಲವೂ ಎಮರ್ಜೆನ್ಸಿಗೆ ಆಗ್ತಿತ್ತು. ಬಟ್ ಅದು ಯಾಕೆ ಬಹಳ ಮುಖ್ಯ ಅನ್ನೋದಕ್ಕೆ ಈಗ ನಮ್ 4 ವರ್ಷದ ಹಿಂದೆ ನಮಗ್ ಬಂದಿದ್ ಕೊರೋನಾನೇ ಪಾಠ ಕಲ್ಸೋಗಿದೆ. ಸೊ ಯಾರನ್ನ ಯಾವಾಗ ಕೆಲಸದಿಂದ ತೆಗೆದ್ರು ಅಂತ ಗೊತ್ತಾಗ್ಲಿಲ್ಲ, ಯಾರು ಯಾವಾಗ ಬೆಂಗಳೂರು ಬಿಟ್ಟು ಊರಿಗೆ ಹೋದ್ರು ಅಂತ ಗೊತ್ತಾಗ್ಲಿಲ್ಲ. ಯಾಕೆ ಅಂದ್ರೆ ಯಾರ ಕೈಲೂ ಎಮರ್ಜೆನ್ಸಿ ಅಂತ ಒಂದಷ್ಟು ಫಂಡ್ ಅಥವಾ ಒಂದಷ್ಟು ದುಡ್ಡು ಇರ್ಲಿಲ್ಲ. ಸೊ ನಾಳೆ ಏನು ಅನ್ನೋ ಯೋಚನೆನೇ ಇರಲಿಲ್ಲ. ಇವತ್ತಿಗೆ ದುಡ್ಡು ಬರ್ತಾ ಇತ್ತು, ಬದುಕ್ತಾ ಇದ್ರು. ಸೊ ಇಲ್ಲಿ ಸಮಾಜದಲ್ಲಿ 4 ಕ್ಲಾಸಸ್ ಬರ್ತವೆ, ವರ್ಗಗಳು ಬರ್ತವೆ. ಪೂರ್, ಮಿಡಲ್ ಕ್ಲಾಸ್, ರಿಚ್, ಎಲೈಟ್ ಪೀಪಲ್ಸ್ ಅಂತ ಕರಿತೀವಿ. ಪೂರ್ ಪೀಪಲ್ಸ್ ಅಥವಾ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಆ ಕಾನ್ಸೆಪ್ಟ್ ಗೊತ್ತಿಲ್ಲ. ಅಂದ್ರೆ ಅವ್ರ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇರಲ್ಲ ಅಥವಾ ಇನ್ವೆಸ್ಟ್ಮೆಂಟ್ಸ್ ಇರಲ್ಲ, ಇವತ್ತಿಗೆ ಬದುಕ್ತಾ ಇರ್ತಾರೆ. ಪೂರ್ ಪೀಪಲ್ಸ್ ನಮ್ಗೆ ಇವತ್ತು ಊಟಕ್ಕಾದ್ರೆ ಸಾಕು ಅನ್ನೋರು ಇರ್ತಾರೆ. ಮಿಡಲ್ ಕ್ಲಾಸರು ಊಟಕ್ಕೆ ಚೆನ್ನಾಗಿರುತ್ತೆ, ಬಾಡಿಗೆ ಮನೇಲಿ ಇರ್ತಾರೆ, ಬಟ್ ಮುಂದಿನ ದಿನಗಳ ಗತಿ ಏನು ಅಂತ ಗೊತ್ತಿಲ್ಲ, ಯಾವಾಗ ಬೇಕಾದ್ರೂ ರಿಸ್ಕ್ ಬರ್ಬೋದು ಅವ್ರಿಗೆ. ಬಟ್ ಅಂತ ವರ್ಗಗಳಿಗೆ ನಾನು ಯಾವಾಗ್ಲೂ ಹೇಳೋದು, ಸೊ ನೀವೊಂದಷ್ಟು ಎಮರ್ಜೆನ್ಸಿ ಫಂಡ್ಗಳನ್ನ ಇಟ್ಕೋಬೇಕು. ಅಂದ್ರೆ ಒಂದು ಎಕ್ಸಾಂಪಲ್, ನಿಮ್ಮ 6 ತಿಂಗಳು ಸಂಬಳ ಇಂಟು ಕೂಡಿದ್ರೆ ಎಷ್ಟು ಬರುತ್ತೆ? ಸೊ ಯಾರೋ ಒಬ್ಬ ವ್ಯಕ್ತಿಗೆ 30,000 ಸಂಬಳ ಬರ್ತಾ ಇದ್ದಾನೆ, 1,80,000 ಅಥವಾ 2 ಲಕ್ಷನ ಯಾವಾಗ್ಲೂ ಒಂದ್ ಕಡೆ ಎತ್ತಿಟ್ಕೊಳ್ಳೋದು ಮೀನ್ಸ್ ಮನೇಲಿ ಇಟ್ಕೊಳ್ಳೋದಲ್ಲ, ಫಿಕ್ಸ್ಡ್ ಡೆಪಾಸಿಟ್ ಇರೋದು ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಫಿಕ್ಸ್ಡ್ ರಿಟರ್ನ್ಸ್ ಕೊಡೋ ಫಂಡ್ಸ್ ಗಳಿದಾವೆ, ELSS ಅಂತ ಬರ್ತವೆ, ಅಲ್ಲೆಲ್ಲ ಇಟ್ಟಿದ್ರೆ ಅಲ್ಲೊಂದು ಇಷ್ಟು ಗ್ಯಾರಂಟಿ ರಿಟರ್ನ್ಸ್ ಕೊಡುತ್ತೆ, ಬಟ್ ರಿಸ್ಕ್ ಇರಲ್ಲ. ಸೊ ಆಗ ನಮ್ಗೆ ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಅದನ್ನ ಯುಟಿಲೈಸ್ ಮಾಡ್ಕೋಬಹುದು. ಆಗ ನಾವು ಹಿಂದೆ ಹೋಗಲ್ಲ, ಅಂದ್ರೆ ಈಗಿರೋ ಸ್ಥಿತಿಯಿಂದ ಹಿಂದೆ ಹೋಗಲ್ಲ, ಕಾಪಾಡುತ್ತೆ ಆ ದುಡ್ಡು ನಮ್ಮನ್ನು. ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡ್ ತುಂಬಾ ಇಂಪಾರ್ಟೆಂಟ್. ಎಸ್, ಬಹಳಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾ ಇದೀರಿ, ಏನು ಎತ್ತ ಅಂತ. ಫಿನಾನ್ಷಿಯಲ್ ಲಿಟರಸಿ, ಫಿನಾನ್ಷಿಯಲ್ ಅವೇರ್ನೆಸ್ಸು, ಆರ್ಥಿಕ ಶಿಕ್ಷಣ ಎಷ್ಟು ಇಂಪಾರ್ಟೆಂಟು ಅಂತ. ಬಟ್ ಈಗ ಸ್ಟಾಕ್ ಮಾರ್ಕೆಟ್ ಬಂದಾಗ ಅದ್ರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿದೆ ಅಷ್ಟೇ. ಯಾಕಂದ್ರೆ ಮಾರ್ಕೆಟ್ ದಿಢೀರ್ನೆ ಕುಸ್ತೋದಂಥದ್ದು ನಾವು ಕಣ್ಮುಂದೆ ನೋಡ್ತಾ ಇದೀವಿ. ಸೊ ರಕ್ತಪಾತ ಮಾರ್ಕೆಟ್ ಅನ್ನೋ ಟೈಪ್, ಅಂದ್ರೆ ಲೈಕ್ ಆ ಮಟ್ಟಿಗೆ ಕೋವಿಡ್ ಟೈಮಲ್ಲಿ ಕುಸಿತು, ಅದಾದ್ಮೇಲೆ ದೊಡ್ಡ ಮಟ್ಟಕ್ಕೆ ರೈಸ್ ಆಗಿತ್ತು, ಈಗ ಮತ್ತೆ ಮಾರ್ಕೆಟ್ ಕುಸಿತಾರೋ ಸನ್ನಿವೇಶಗಳು. ಸೊ ಈ ವಿಷಯ ಬಂದಾಗ ಸ್ಟಾಕ್ ಮಾರ್ಕೆಟ್ಗೆ ಹೋಗೋರು ಯಾವ ರೀತಿಯ ಸ್ಟಡಿ ಮಾಡಬೇಕು, ಎಂತವ್ರು ಹೋಗ್ಬೇಕು ಅಂತ? ಇವತ್ತಿನ ಪರಿಸ್ಥಿತಿಗೆ ಬಹಳ ಒಳ್ಳೆ ಕ್ವಶನ್ ಇದು. ಅದರ ಬಿಹೇವಿಯರ್ ಇದು, ಈಗ ಏನ್ ಹೇಳಿದ್ರಲ್ಲ ನೀವು, ಅದರ ಬಿಹೇವಿಯರ್ ಅಂದ್ರೆ ಲಾಸ್ಟ್ 40 ವರ್ಷದಿಂದ ಈ ತರ ಸಿಚುವೇಶನ್ ತುಂಬಾ ಸಲ ಆಗಿದೆ, ಅಥವಾ ಎವ್ರಿ 4 to 5 years ಮಾರ್ಕೆಟ್ ಹೀಗೆ ಬಿಹೇವ್ ಮಾಡ್ತಾನೆ ಬಂದಿದೆ. ಅಂದ್ರೆ ಇದು ಹೊಸ ಇನ್ವೆಸ್ಟರ್ಸ್ ನ ಮಾರ್ಕೆಟ್ ಕರ್ಕೋಬೇಕಲ್ಲ. ಈಗ ಮಾರ್ಕೆಟ್ ಒಂದೇ ಸಮ ಮೇಲ್ ಹೋಗ್ತೇನೆ ಇದ್ರೆ, ಪ್ರೈಸ್ ಜಾಸ್ತಿ ಆಗ್ತೇನೆ ಇದ್ರೆ ಇನ್ವೆಸ್ಟ್ ಮಾಡೋರು ಯಾರು? ಸೊ ಅಥವಾ ಇನ್ವೆಸ್ಟ್ ಮಾಡಿರೋರ್ಗೆ ಲಾಭ ಆಗ್ತೇನೆ ಹೋದ್ರೆ ಅವ್ರಿಗೆ ಆ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅನ್ನೋ ರುಚಿನೂ ತೋರ್ಸೋರು ಯಾರು? ಸೊ ಹಾಗಾಗಿ ಮಾರ್ಕೆಟ್ನ ಗ್ಯಾಂಬ್ಲಿಂಗ್ ಅಂತಾನು ಹೇಳ್ತಾರೆ, ಅಥವಾ ಮಾರ್ಕೆಟ್ ಸರಿ ಇಲ್ಲ ಅಂತಾನು ಹೇಳ್ತಾರೆ. ಮಾರ್ಕೆಟ್ನ ನಂಬ್ಕೊಂಡು ಬದುಕ್ತಾ ಇರೋರು ತುಂಬಾ ಜನ ಇದ್ದಾರೆ. ಸೊ ನಾನು ನಿಮ್ಗೆ ಪ್ರಪಂಚದ ಟಾಪ್ 10 ಶ್ರೀಮಂತರು ಅಂತ ಯಾರನ್ನಾದ್ರೂ ಹೇಳಿದ್ರೆ ಯಾರಾದ್ರೂ ಒಂದಿಬ್ರು ಹೆಸರು ಹೇಳ್ಬೋದಾ ನೀವು? ಸಹಜವಾಗಿ ಪ್ರಪಂಚ ಅಂದಾಗ ಬಫೆಟ್ ನಾವು ವಾರನ್ ಬಫೆಟ್ ಇದ್ ಮಾಡ್ತೀವಿ, ಎಲಾನ್ ಮಸ್ಕ್ ಹೇಳಬೇಕಾಗುತ್ತೆ, ಮುಖೇಶ್ ಅಂಬಾನಿ ಅವರು ಕೂಡ ಇದ್ದಾರೆ, ಅದಾನಿ ಕೂಡ ಇದ್ದಾರೆ. ಇವ್ರೀಗ ಇನ್ನೊಂದು 4 ಜನ ಹೆಸರನ್ನ ಹೇಳಿದ್ರಿ, ಅವರ ಶ್ರೀಮಂತಿಕೆನ ಹೇಗೆ ಅಳಿತೀರಾ ಸರ್ ನೀವು? ಅವರ ಸಂಪತ್ತೇನಿದೆ ಅದ್ರ ಮೇಲೆ ಅಳಿತೀವಿ. ಆ ಸಂಪತ್ತಿ ಎಲ್ಲಿದೆ? ಬಹುತೇಕ ಎಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಇದೆ. ಸೊ ಸ್ಟಾಕ್ ಮಾರ್ಕೆಟ್ ಪ್ರಪಂಚದ 10 ಜನ ಟಾಪ್ 10 ಅಂತ ಪಟ್ಟಿ ಮಾಡಿದ್ರೆ
ಅವರ ಸಂಪತ್ನ ನಾವು ಹೇಗೆ ಅಳಿತೀವಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಥವಾ ಅವರ ಹೆಸರಲ್ಲಿರೋ ಶೇರ್ಸ್ ಮೇಲೆ. ಸೊ ಹಾಗಾಗಿ ನಾವು ಶ್ರೀಮಂತರಾಗಬೇಕು ಅಥವಾ ಶ್ರೀಮಂತರು ಪಟ್ಟಿಗೆ ಸೇರ್ಬೇಕು ಅಂದ್ರೆ ಹೂಡಿಕೆ ಮಾಡಲೇಬೇಕು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಲೇಬೇಕು. ನಮ್ಮ ಇಡೀ ದೇಶದ ಆರ್ಥಿಕತೆನ ಇನ್ನೊಂದು ಕಂಟ್ರಿ ಅಳಿಯೋದು ನಮ್ಮ ಸೆನ್ಸೆಕ್ಸ್ ಮೇಲೆ. ಸೆನ್ಸೆಕ್ಸ್ ಅಂದ್ರೆ ಟಾಪ್ 30 ಕಂಪ್ನೀಸ್ ನ ತಗೊಂಡು ಒಂದು ಸೆನ್ಸೆಕ್ಸ್ ಅಂತ ಮಾಡಿರ್ತಾರೆ. ಸೊ ಹಾಗಾಗಿ ನಾವು ಟಾಪ್ 10 ಶ್ರೀಮಂತರನ್ನೇ ನಾವು ಶ್ರೀಮಂತಿಕೆನ ಯಾವ್ದ್ರಿಂದ ಅಳಿತೀವಿ ಅಂದ್ರೆ ಸ್ಟಾಕ್ಸ್ ಅಲ್ಲಿ ಅವರ ಶೇರ್ಸ್ ಎಷ್ಟಿದೆ ಅಂತ. ಅಂದ್ರೆ ಅಂಬಾನಿದು 8 ಲಕ್ಷ ಕೋಟಿ ಇದೆ ಅಂತ ಹೇಳ್ತೀವಿ. 8 ಲಕ್ಷ ಕೋಟಿ ಅವನು ಕ್ಯಾಶ್ ಇಟ್ಕೊಂಡಿಲ್ಲ ಅಥವಾ ಲ್ಯಾಂಡ್ ಇಟ್ಕೊಂಡಿಲ್ಲ ಅಥವಾ ಗೋಲ್ಡ್ ಇಟ್ಕೊಂಡಿಲ್ಲ, ಶೇರ್ಸ್ ಇಟ್ಕೊಂಡಿದ್ದಾನೆ. ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿನೂ, ನಮ್ಮ ಇಂಡಿಯಾದ ಪ್ರತಿಯೊಬ್ಬ ವ್ಯಕ್ತಿನೂ ಯಾವತ್ತು ಸ್ಟಾಕ್ಸ್ ಅಲ್ಲಿ ಶೇರ್ಸ್ ಅಲ್ಲಿ ಹೂಡಿಕೆ ಮಾಡಕ್ ಬರ್ತಾನಲ್ಲ, ಹೂಡಿಕೆ ನಾನು ಹೇಳ್ತಾ ಇದೀನಿ, ಇನ್ವೆಸ್ಟ್ಮೆಂಟ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಕ್ ಬರ್ತಾನಲ್ಲ, ಅವತ್ತು ನಮ್ಮ ದೇಶದ ಆರ್ಥಿಕತೆ ದ್ವಿಗುಣ ಆಗುತ್ತೆ. ಇವತ್ತೇನಿದೆಯಲ್ಲ ಇದ್ರ 100 ಪಟ್ಟು ಜಾಸ್ತಿ ಆಗುತ್ತೆ. ಸೊ ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ಮಗುಗೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಸ್ಬೇಕು. ಯಾವ್ದ್ರ ಬಗ್ಗೆ ಅಂದ್ರೆ ಹೂಡಿಕೆ ಮಾಡೋದ್ರ ಬಗ್ಗೆ, ಹೇಗ್ ವರ್ಕ್ ಆಗುತ್ತೆ, ಕಂಪ್ನಿ ಅಂದ್ರೆ ಏನು, ಶೇರ್ಸ್ ಅಂದ್ರೆ ಏನು, ಯಾಕೆ ನಾವು ಹೂಡಿಕೆ ಮಾಡಬೇಕು, ಡಿಮ್ಯಾಟ್ ಅಕೌಂಟ್ ಅಂದ್ರೆ ಏನು, ಎಷ್ಟು ಸೆಕ್ಯೂರ್ ಆಗಿ ವರ್ಕ್ ಆಗುತ್ತೆ, ಅದನ್ನ ಹ್ಯಾಂಡ್ಲ್ ಮಾಡ್ತಾ ಇರೋ ಸೆಬಿ ಅಂದ್ರೆ ಏನು. ಸೊ ಇದನ್ನೆಲ್ಲ ತಿಳಿಸ್ಕೊಡೋದ್ರಿಂದ ನಮ್ಮ ಜನ ಅಥವಾ ನಮ್ಮ ನೆಕ್ಸ್ಟ್ ಜನರೇಷನ್ ಇದ್ರ ಬಗ್ಗೆ ತಿಳುವಳಿಕೆ ಬರೋದ್ರಿಂದ ಅವರು ಇನ್ವೆಸ್ಟ್ ಮಾಡಕ್ ಬರ್ತಾರೆ. ಸೊ ನಮ್ಮ ದೇಶದ ಜನ ನಮ್ಮ ದೇಶದ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಹೂಡಿಕೆ ಮಾಡ್ತಾರೆ ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ದೇಶದ ಆರ್ಥಿಕತೆನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಗ್ರೀಡಿನೆಸ್ ನ ಬಿಡಿ. ಅಂದ್ರೆ ಟ್ರೇಡಿಂಗ್ ಅಥವಾ ಅಡ್ವರ್ಟೈಸ್ಮೆಂಟ್ ಇದೊಂದು ಪಾರ್ಟ್ ನಡೀತಾ ಇದೆ, ಇವತ್ತಿನ ಮಟ್ಟಿಗೆ ತುಂಬಾ ಪ್ರಸಿದ್ಧಿ ಪಡ್ಕೊಂಡಿದೆ. ನೀವು ಪ್ರತಿದಿನ 1000 ರೂಪಾಯಿ ಗಳಿಸ್ಬೋದು, ತಿಂಗಳಿಗೆ 1 ಲಕ್ಷ ಮಾಡದೆ, ಯಾವುದು ಸತ್ಯ ಅಲ್ಲ, ಅಷ್ಟು ಈಸಿನೂ ಇಲ್ಲ. ಸೊ ಇಲ್ಲ, ಟ್ರೇಡಿಂಗ್ ಅಲ್ಲಿ ಅಷ್ಟು ಈಸಿ ಇಲ್ಲ. ಸೊ ಅದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿದೆ. ಅಂದ್ರೆ ಕ್ಲಾಸಸ್ ನ ಸೇಲ್ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ರೆ ಹೂಡಿಕೆ ಮಾಡ್ಬೇಕಾಗಿರೋದು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿದೆ. ಸೊ ಹೂಡಿಕೆ ಮಾಡಿ ಅದಕ್ಕೊಂದಷ್ಟು ಟೈಮ್ ಕೊಡಿ. ನಿಮ್ ದುಡ್ಡು ದುಡ್ದು ಕೊಡುತ್ತೆ ನಿಮ್ಗೆ. ಸೊ ಟೈಮ್ ಕೊಡಬೇಕು, ಟೈಮ್ ಕೊಡ್ಬೇಕು. ಡಿವಿಡೆಂಡ್ಸ್ ಈಗ ನಾನು ತೆಂಗಿನ ಗಿಡ ನೆಟ್ಬಿಟ್ಟು ನಾಳೆ ಎಳ್ನೀರ್ ಕೇಳಬೇಕು ಅಂದ್ರೆ ಆಗಲ್ಲ, ಖಂಡಿತ ಸಾಧ್ಯ ಇಲ್ಲ. ಹೈಬ್ರಿಡ್ ಗಿಡ ತಂದ್ ನಟ್ರು 3 ರಿಂದ 4 ವರ್ಷ ಬೇಕು. ನಾಟಿ ನಟ್ರೆ 7 ವರ್ಷ ಬೇಕು, ನಿಮ್ಗೆ ಗೊತ್ತಿದೆ. ಅಂದ್ರೆ ತಾಳ್ಮೆ ಇರಬೇಕು. ತಾಳ್ಮೆ ಸ್ಟಾಕ್ ಮಾರ್ಕೆಟ್ ಆಗ್ಲಿ ಯಾವ್ದೇ ಬಿಸ್ನೆಸ್, ನಾಳೆನೆ ಯಾವ್ದು ಏನೂ ಆಗಲ್ಲ. ಸೊ ಹಾಗಾಗಿ ಲಾಂಗ್ ಟರ್ಮ್ ಹೂಡಿಕೆಗಳಲ್ಲಿ ಅಳವಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಫಿನಾನ್ಷಿಯಲ್ ಲಿಟ್ರಸಿ ಅಂದ್ರೆ ಆರ್ಥಿಕ ಶಿಕ್ಷಣ ಎಷ್ಟು ಅವಶ್ಯಕ? ಇನ್ಶೂರೆನ್ಸ್ ಅಲ್ಲಿ ಬರುವಂತ ಟರ್ಮ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಅನಿವಾರ್ಯ? ಕೆಲವರಿಗೆ ಅಂದ್ರೆ ಹಲವರಿಗೆ ಅನಿವಾರ್ಯ. ಜೊತೆಗೆ ಮ್ಯೂಚುವಲ್ ಫಂಡು, FD, ಪೋಸ್ಟ್ ಆಫೀಸ್ ರಿಲೇಟೆಡ್ ಅದರ ಕತೆಗಳೇನು, ಇನ್ ಸ್ಟಾಕ್ ಮಾರ್ಕೆಟ್ ರಿಸ್ಕ್ ಏನು, ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಹೇಳಿದ್ರಿ. ಅಂತಿಮವಾಗಿ ಕೆಲವರಿಗೆ ಬೇಕಾದವ್ರು ರೀಚ್ ಆಗಿರುತ್ತೆ, ಇನ್ನು ಕೆಲವರು ತಿಳ್ಕೊಳ್ಳೋ ಕಡೆ ಗಮನ ಕೊಡ್ತಿರ್ತಾರೆ.